ಈಶ್ವರಪ್ಪನವರ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಗುಡುಗಿದ್ದಾರೆ. ಪ್ರಿಯಾಂಕ್ ಖರ್ಗೆಯನ್ನ ಈಶ್ವರಪ್ಪನವರು ಕುನ್ನಿ ಅಂತ ಹೇಳಿ ಕರೆದಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಗುಡುಗಿದ್ದಾರೆ. ಅದೇ ಅರ್ಥದಲ್ಲಿ ಬಿಜೆಪಿ ಈಶ್ವರಪ್ಪರನ್ನ ಹೊರಹಾಕಿದೆ. ಮಾಜಿ ಡಿಸಿಎಂ ಈಶ್ವರಪ್ಪ ಅವರ ವಿರುದ್ಧ ಮಾತನಾಡಿರೋದು ಅದೇ ಅರ್ಥದಲ್ಲಿ ಬಿಜೆಪಿ ಈಶ್ವರಪ್ಪ ಅವರನ್ನ ಹೊರಹಾಕಿದೆ. ಕುಮಾರಸ್ವಾಮಿ ಅವರಿಗೆ ಆರ್ಎಸ್ಎಸ್ ಬಗ್ಗೆ ಇರುವ ನಿಲುವೇನು? ಪ್ರಿಯಾಂಕ್ ಖರ್ಗೆಯನ್ನ ಕುನ್ನಿ ಎಂದಿದ್ದ ಈಶ್ವರಪ್ಪ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಗುಡುಗಿದ್ದಾರೆ. ಅದೇ ಅರ್ಥದಲ್ಲಿ ಬಿಜೆಪಿ ಈಶ್ವರಪ್ಪರನ್ನ ಹೊರಹಾಕಿದೆ. ಅದೇ ಅರ್ಥದಲ್ಲಿ ಅಂತ ಅಂದ್ರೆ ಏನರ್ಥ? ಕುಮಾರಸ್ವಾಮಿ ಅವರಿಗೆ ಆರ್ಎಸ್ಎಸ್ ಬಗ್ಗೆ ಇರುವಂತ ನಿಲುವೇನು? ಜೆಡಿಎಸ್ ಅಂದ್ರೆ ಜಾತ್ಯತೀತನ, ಕೇಸರಿನ, ಅಧಿಕಾರ ಬೇಕು ಅಂದಾಗ ಯಾರ ಜೊತೆಗಾದ್ರೂ ಹೋಗ್ತೀರಾ? ಚಿತ್ತಾಪುರದಲ್ಲೇ ಆರ್ಎಸ್ಎಸ್ ಯಾಕೆ ಪಥಸಂಚಲನ ಮಾಡಬೇಕು? ಆರ್ಎಸ್ಎಸ್ ಭಾಷಣಕ್ಕೆ ಬಡ ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಕೇಸ್ ಆದಾಗ ಬಿಜೆಪಿ ನಾಯಕರು ಜಾಮೀನು ಕೊಡಿಸಲ್ಲ. ಬೆಂಗಳೂರಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಮ ಈಶ್ವರಪ್ಪ ಸರ್ ಅದೇನೋ ಒಂದು ಪದ ಬಳಸಿದ್ರು ನಮ್ಮ ಪ್ರಿಯಾಂಕ್ ಸರ್ ಬಗ್ಗೆ. ಸರ್, ನೀವು ಹಿರಿಯರಿದ್ದೀರಾ ಸರ್, ನಾವು ಆ ಪದ ನಿಮ್ಮ ಬಗ್ಗೆ ನಾವು ಬಳಸಲ್ಲ ಸರ್. ಅದೇ ಪದದ ಅರ್ಥದಲ್ಲಿ ಬಿ ಜೆ ಪಿಯವ್ರು ನಿಮ್ಮನ್ನು ಆಚೆ ಹಾಕಿದ್ದು. ಅದೇ ಪದದಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರ ಕುಟುಂಬ ನಿಮ್ಮನ್ನು ಆಚೆ ಹಾಕಿದ್ದು. ಈಗ ಆ ಪದ ಯಾರಿಗೆ ಅಪ್ಲೈ ಆಗುತ್ತೆ ಯೋಚನೆ ಮಾಡಿ ಸರ್. ನೀವು ದೊಡ್ಡವರು ಇದ್ದೀರಾ ಸರ್, ಆ ಪದ ನಾನು ಬಳಸೋಕ್ಕೆ ರೆಡಿ ಇಲ್ಲ. ಮೂರನೇದು, ಕುಮಾರಸ್ವಾಮಿ ಅವ್ರಿಗೆ RSS ಬಗ್ಗೆ ನಿಲುವೇನು? ಎಡಿಟೋರಿಯಲ್ ಬರೆದಿದ್ರಲ್ಲ ಸರ್, RSSನ ಏನೇನೋ ಬೈದಿದ್ರಲ್ಲ, ಇವತ್ತು ನಿಮ್ಮ ನಿಲುವೇನು? JDS ನಿಲುವೇನು RSS ಬಗ್ಗೆ ಕುಮಾರಸ್ವಾಮಿ ಅವರು ಉತ್ತರಿಸಬೇಕು. ಎರಡನೇದು, JDS ಅಂದರೆ ಎಸ್ ಅಂದರೆ ಸೆಕ್ಯುಲರ, ಸ್ಯಾಫ್ರಾನ, ಇದು ಹೇಳಬೇಕು. ಜಾತ್ಯತೀತತೆ ಅಂದರೆ JDS ಪ್ರಕಾರ ಎಲ್ಲ ಧರ್ಮಗಳನ್ನೂ ಈಕ್ವಲ್ ಆಗಿ ನೋಡೋದಲ್ಲ. ಅಧಿಕಾರ ಬೇಕು ಅಂದರೆ ಯಾವ ಪಕ್ಷದ ಜೊತೆ ಬೇಕಾದರೂ ಹೊಲ್ಟೋಗೋದು, ಅದು JDSನ ಜಾತ್ಯತೀತತೆ ಡೆಫಿನೇಷನ್. ಕುಮಾರಣ್ಣ ಇದಕ್ಕೂ ಉತ್ತರ ಹೇಳಬೇಕು ಅಂತ ನಾನು ಬಯಸ್ತೇನೆ ಸರ್. ನಾನು ಈಗ RSS ಪಥಚಲ ಬಗ್ಗೆ ಕೇಳ್ತಾ ಇದ್ದಾರೆ, ಅವಶ್ಯಕತೆ ಏನಿತ್ತು? ಯಾಕೆ ಚಿತ್ತಾಪುರಕ್ಕೆ ಹೋಗಿ ಇದು ಮಾಡಬೇಕಾಗಿತ್ತು? RSS ಅವ್ರಿಗೆ ಏನಾದರೂ ನಾನು ಹೇಳೋದು, ಅಶೋಕಣ್ಣ ನಿಮ್ಮ ಮಗನ ಇಳಿಸಿ ಅಖಾಡಕ್ಕೆ. ನಾನು ಕರ್ನಾಟಕದ ಯುವ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೋಡ್ರಯ್ಯ, ಆ ಮಂಗಳೂರಲ್ಲಿ BJP ಅವರು ಟೆಂಪ್ಟ್ ಭಾಷಣಗಳಿಗೆ ಎಷ್ಟೋ ಜನ ಹುಡುಗರು ಲೈಫ್ ಹಾಳು ಮಾಡಿಕೊಂಡು ಜೈಲಲ್ಲಿ ಬೇಲ್ ಸಿಗದೆ, ಬೇಲಿಗೆ ಶ್ಯೂರಿಟಿ ಕೊಡೋನು ಗತಿ ಇಲ್ಲದೆ ಸ್ಟ್ರಗಲ್ ಮಾಡ್ತಿದ್ದಾರೆ. ಇವ್ರ ಮಕ್ಕಳು ಯಾವನಾದರೂ ಬಂದು ತ್ರಿಶೂಲ ಹಿಡಿತಾರಾ? ಈ BJP ಲೀಡ್ರ್ ಮಕ್ಕಳು ಬಂದು ಯಾವನಾದರೂ ಬೀದಿಗೆ ಬಂದು ಗಲಾಟೆ ಮಾಡ್ತಾನಾ? ಹಿಂದುತ್ವ ಅಂತ ಫೈಟ್ ಮಾಡ್ತಾನಾ? ಯಾವತ್ತಾದರೂ ಸ್ಟ್ರೈಕಿಗೆ ಬಂದಿರೋದು ನೋಡಿದ್ದೀರಾ? ಇವ್ರ ಮಕ್ಕಳು ಸ್ಟ್ಯಾನ್ಫೋರ್ಡು, ಆಕ್ಸ್ಫರ್ಡು, US, UK, ಆಡಿ, ಬೆನ್ಸು, BMW. ನೀವು ಬಡವ್ರ ಮಕ್ಕಳು ಮಾತ್ರ ನಿಮ್ಮನ್ನು ಉದ್ವೇಗಕಾರಿ ಭಾಷಣ ಮಾಡ್ತಾರೆ. ನೀನು ಯಾವತ್ತಾದರೂ ಜೈಲಲ್ಲಿದ್ದಾಗ, ಕರ್ನಾಟಕದ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ನೀನು ಜೈಲಲ್ಲಿದ್ದಾಗ ನಿನಗೆ ಬೇಲ್ ಕೊಡೋಕ್ಕೆ ನಿಮ್ಮ ಅಪ್ಪ ಅಮ್ಮ, ನಿನ್ನ ಅಣ್ಣ ತಮ್ಮ, ನಿನ್ನ ಹೆಂಡತಿ ಬಂದಿರ್ತಾರೆ. ಯಾವನಾದರೂ BJP ಲೀಡರ್ ಬೆಂಗಳೂರಿಂದ ಬರ್ತಾನ?